ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಧ್ವನಿ ಫಸ್ಟ್ ಯಾಕಿದೆ ಅಂತ ಹೇಳ್ಬಿಡ್ತೀನಿ. ನನಗೂ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ, ಹಾಗೆ ಸ್ವಲ್ಪ ಕೆಮ್ಮಿದೆ. ಸೊ ಹಂಗಾಗಿ ಧ್ವನಿ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಅದೇ ಎಲ್ರಿಗೂ ಒಬ್ಬರಿಗೆ ಜ್ವರ ಬರತ್ತಡೆ, ಎಲ್ಲರಿಗೂ ಬಂದ್ಬಿಟ್ಟು ನಮ್ಮ ಯಜಮಾನ್ರಿಗೂ, ಆಮೇಲೆ ಋತಿಕಾಗೆ, ಆಮೇಲೆ ಮತ್ತು ಋಷಿಕಾ, ಆಮೇಲೆ ನನಗೆ 4 ಜನಕ್ಕೂ ಬಂದ್ಬಿಡ್ತು ಜ್ವರ. ಎಲ್ಲದು ನೆಗಡಿ ಕೆಮ್ಮು ಎಲ್ಲ ಕಂಟಿನ್ಯೂ ಆಗಿ ಬಂದ್ಬಿಡ್ತು. ಅದಕ್ಕೆ ಸೊ ಹಾಗಾಗಿ ಧ್ವನಿ ಹಿಂಗಿದೆ. ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ, ಮೊನ್ನೆ ನಿಮಗೆ ಹೇಳಿದ್ನಲ್ವ, ಋತಿಕಾಗೆ ಹುಷಾರಿಲ್ಲ ಮತ್ತು ಜ್ವರ ಬಂದುಬಿಟ್ಟಿದೆ, ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ವ. ಔಷಧಿ ಹಾಕಿದ್ರೂ ಅವಳಿಗೆ ಜ್ವರ ಕಡಿಮೆ ಆಗಿರಲಿಲ್ಲ. ಡಾಕ್ಟ್ರು ಇನ್ನೊಂದು 2 ದಿನ ಆ ಥರ ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು. ಬಟ್ ಇನ್ನೊಂದು 2 ದಿನ ಅಂತಂದೇಳಿ ನಾವು ಅವಳು ಪರಿಸ್ಥಿತಿನ ನೋಡೋಕ್ಕಾಗಲಿಲ್ಲ. ಔಷಧಿ ಹಾಕಿದ್ರು ಸರಿ ಹೋಗಲಿಲ್ಲ. ಅದಕ್ಕೋಸ್ಕರ ಹಳ್ಳಿ ಕಡೆ ಒಂದು ಮಾಡ್ತಾರಲ್ವ, ಸುಟ್ಟಿಗೆ ಹಾಕೋದು ಅಂತ ಹೇಳ್ತಾರೆ. ಆವಾಗ ನಾನು ಸುಟ್ಟಿಗೆ ಹಾಕಿದೆ. ರಾತ್ರಿ ಒಂದು 8:30 9 ಗಂಟೆ ಆ ಥರ ಆಗಿತ್ತು. ಸುಟ್ಟಿಗೆ ಹೆಂಗೆ ಹಾಕೋದು ಅಂತಂದರೆ, ಅಕಸ್ಮಾತ್ ನಿಮ್ಮ ಮಕ್ಳಿಗೂ ಜ್ವರ ಗಿರ ಬಂತಂದರೆ, ಇಲ್ಲಾಂದರೆ ಮಕ್ಕಳು ತುಂಬ ಹಠ ಮಾಡಿದರೆ, ಈ ಥರ ಸುಟ್ಟಿಗೆ ಹಾಕಿದರೆ ಹಠ ಮಾಡೋದು ಕಡಿಮೆ ಆಗುತ್ತೆ, ಮತ್ತು ಜ್ವರ ಬಂದರೆ ಅದನ್ನು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಾನು ನಿಮ್ಗೆ ಹೇಳಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸುಟ್ಟಿಗೆ ಅಂದರೆ ಇಲ್ಲಿ ನೋಡಿ, ಇದು ಊದ್ನಿ ಕಡ್ಡಿ ಇದೆ ಅಲ್ವಾ, ಈ ಊದ್ನಿ ಕಡ್ಡಿಯಿಂದ ಸುಟ್ಟಿಗೆ ಹಾಕೋದು. ಹೆಣ್ಮಕ್ಳಿಗೆ ಎಡಗಡೆಗೆ ಹಾಕಬೇಕು, ಗಂಡು ಮಕ್ಕಳಿಗೆ ಬಲಗಡೆಗೆ ಹಾಕಬೇಕು. ಅವತ್ತು ನಾನು ಇಬ್ರಿಗೂ ಒಂದೇ ಸರಿ ಹಾಕಿದೆ, ಋತಿಕಾಗೆ ಮತ್ತು ನಮಗಿನ್ನೂ ಜ್ವರ ಬಂದಿರಲಿಲ್ಲ. ನನಗೆ ಮತ್ತು ಋಷಿಕನಿಗೆ ಜ್ವರ ಬಂದಿರಲಿಲ್ಲ, ಅವರಿಬ್ಬರಿಗೆ ಜ್ವರ ಬಂದಿದ್ದು. ಸೊ ಹಂಗಾಗಿ ಫಸ್ಟು ನಮ್ಮ ಯಜಮಾನ್ರಿಗೆ ಹಾಕಿದೆ. ಹೆಂಗಂದರೆ, ದೀಪ ಹಚ್ಚಬೇಕು. ಫಸ್ಟು ದೀಪ ತೊಗೊಂಡು ಬೆಂಕಿದ ದೀಪ ತೊಗೊಂಡ್ಬಿಟ್ಟು ಊದಿನ ಕಡ್ಡಿಯಲ್ಲಿ ಒಂದು ಸ್ವಲ್ಪ ಬೆಂಕಿ ಹಚ್ಕೊಂಡು, ಹೆಂಗಂದರೆ ಸೂರ್ಯನ ದಿಕ್ಕಿಗೆ ಒಂದು 3 ಸಾರಿ ಹಿಂಗೆ ಬೆಂಕಿ ಹಚ್ಕೊಂಡು 3 ಸಾರಿ ಹಿಂಗೆ ತೂತು ಅಂತಂದೇಳಿ ಈ ಥರ. ಮತ್ತು ಆಮೇಲೆ ಗಂಗೆ ದಿಕ್ಕಿಗೆ ಒಂದು 3 ಸಾರಿ ತೂತು ಅಂತಂದೇಳಿ, ಆಮೇಲೆ ಜ್ವರ ಬಂದಿರುತ್ತಲ್ವ ಅವ್ರ ಮುಖದ ಮೇಲೆ 3 ಸಾರಿ ಹಿಂಗೆ ತೂತು ಅಂತಂದೇಳಿ ಈ ಥರ ಮಾಡಿ, ಆಮೇಲೆ ಇದು ಊದಿನ ಕಡ್ಡಿನ ಬೆಂಕಿರೋದನ್ನು ನೆಲಕ್ಕೆ ಆರಿಸ್ಬೇಕು. ಆರಿಸಿ ಮತ್ತೆ ಬೆಂಕಿ ತೊಗೊಂಡು, ಎಷ್ಟು ಒಂದು ಚೂರು ತೊಗೋಬೇಕು. ಬೆಂಕಿನ ಚೂರು ತೊಗೊಂಡು, ಫಸ್ಟ್ ನಮ್ಮ ಯಜಮಾನ್ರಿಗೆ ಹೇಳ್ಕೊಡೋದು ನಾನು. ಚೂರು ತೊಗೊಂಡು ಗಂಡು ಮಕ್ಕಳಿಗೆ ಇದು ಇಂಥಲ್ಲಿ ಸುಳಿ ಇರುತ್ತಲ್ವ ಅವ್ರಿಗೆ, ಇಲ್ಲಿ ಸುಳಿಗೆ ಹಾಕಿದ್ದೀನಿ ಒಂದು ಸಾರಿ, ಮತ್ತು ಇಂಥಲ್ಲಿ ಒಂದು ಸಾರಿ ಹಾಕ್ತಾರೆ. ಮತ್ತು ಆಮೇಲೆ 5 ತಲೆ ಹಾಕ್ಬೋದು, ಇಲ್ಲಾಂದರೆ 3 ತಲೆ ಹಾಕಿದ್ರು ನಡೆಯುತ್ತೆ. ಬಟ್ ನಾನು ಹಾಕಿರೋದು ನಮ್ಮ ಯಜಮಾನ್ರಿಗೆ ಇಲ್ಲಿ ಒಂದು ತಲೆ, ಇಲ್ಲಿ ಸಿರ ಅಂತ ಇದೆಯಲ್ವ, ಇಲ್ಲಿ ಒಂದು ತಲೆ, ಮತ್ತು ಆಮೇಲೆ ಹೆಬ್ಬೆರಳಿಗೆ ಹಾಕಿದ್ದೀನಿ. ಕಾಲಿದೆ ಅಲ್ವ, ಕಾಲು ಹೆಬ್ಬೆರಳಿಗೆ ಮಧ್ಯ ಇಂತಲ್ಲಿ ಹಾಕಿದ್ದೀನಿ. ಅವ್ರಿಗೆ 3 ತಲೆ ಹಾಕಿರೋದು ಅಷ್ಟೇ. ಅದು ಹಾಕಿದ್ಮೇಲೆ ಮತ್ತು ಅದು ದೀಪ ಇರುತ್ತೆ. ಬಟ್ ಊದಿನ ಕಡ್ಡಿನ ಚೇಂಜ್ ಮಾಡಬೇಕಾಗುತ್ತೆ. ಅವ್ರಿಗೆ ಬೆಳೆಸಿರೋದನ್ನು ಮತ್ತು ಇನ್ನೊಬ್ಳಿಗೆ ಬಳಸಬಾರ್ದು. ಸೊ ಹಂಗಾಗಿ ಈ ಊದಿನ ಕಡ್ಡಿನ ಬಿಸಾಕಿ ಮತ್ತು ಬೇರೆ ಊದಿನ ಕಡ್ಡಿ ತೊಗೊಂಡು, ನಾನು ಋತಿಕಾಗ ಮಾಡಿರೋದು ಅದೇ ಸೇಮ್. ಅವಳಿಗೆ ಎಡ ಭಾಗಕ್ಕೆ ಸುಳಿಗೊಂದು ಸಾರಿ, ಮತ್ತು ಸಿರಕ್ಕೊಂದು ಸಾರಿ, ಮತ್ತು ಇಂತಲ್ಲಿ 3 ತಲೆ ಇಟ್ಟಿದ್ದೆ ಅವಳಿಗೆ. ಮತ್ತು ನೀವೇನಾದರೂ 5 ತಲೆ ಇಡೋಂಗಿದ್ರೆ ಇಡ್ಬೋದು. ಇಲ್ಲಿ ಸುಳಿಗೆ ಮತ್ತು ಇಂತಲ್ಲಿ ಮತ್ತು ಇಲ್ಲಿ ಒಂದು ತಲೆ, ಮತ್ತು ಆಮೇಲೆ ಇದು ಕಾಲಿಗೆ ಹೆಬ್ಬೆರಳಿಗೆ ಇಟ್ಟರೆ ಆಯಿತು. ಸುಟ್ಟಿಗೆ ಹಾಕಿದರೆ ಬೇಗ ಜ್ವರ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತಂದೇಳಿ ನಾನು ಈ ವಿಡಿಯೋ ಮಾಡಿದೆ. ಇದೆಲ್ಲ ಸುಟ್ಟಿಗೆ ಎಲ್ಲ ಹಾಕಿದ ಮೇಲೇ ಅವರಿಬ್ಬರಿಗೂ ಹುಷಾರಾಗೋಯ್ತು. ಅವರಿಬ್ಬರಿಗೂ ಹುಷಾರಾದಮೇಲೆ ಮತ್ತೆ ಋಷಿಕಾ ಸ್ಟಾರ್ಟ್ ಆಗೋಯ್ತು. ಆಮೇಲೆ ನನಗೂ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಮತ್ತು ಋಷಿಕಾ ಜ್ವರ ಕಡಿಮೆ ಆಯಿತು. ಅವಳಿಗೆ ಹೆಂಗೋ ಔಷಧಿ ಅವಳದೇ ಇತ್ತಲ್ವ ಋತಿಕಾದು, ಹಾಸ್ಪಿಟ್ಲಿಗೆ ಹೋಗಿತ್ತು, ಅದನ್ನ ಹಾಕಿದೆ. ಅವಳಿಗೆ ಕಡಿಮೆ ಆಯಿತು. ಋಷಿಕನಿಗೆ ಕೆಮ್ಮಿದೆ, ಒಂದು ಸ್ವಲ್ಪ ಕೆಮ್ಮಿಂದ ಔಷಧಿ ಹಾಕ್ತಾಯಿದ್ದೀನಿ. ಮತ್ತು ಅವಳಿಗೆ ಇನ್ನೊಂದು
ಹಠ ಜಾಸ್ತಿ ಆಗೋಯ್ತು. ಜ್ವರ ಎಲ್ಲ ಕಡಿಮೆ ಆದಮೇಲೆ ತುಂಬ ಅಳ್ತಾ ಇದ್ಲು. ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಹಠ ಮಾಡೋದು. ಅದೇನೆಂದರೆ ಮಕ್ಕಳು ಹುಟ್ಟಿದ ಮೇಲೆ 2 ತಿಂಗಳಲ್ಲಿ ಅಥವಾ 3 ಇಲ್ಲ 4, 8 ತಿಂಗಳಲ್ಲಿ ಮತ್ತು 12 ತಿಂಗಳಲ್ಲಿ ಈ ಥರ ತಿಂಗಳಲ್ಲಿ ಈ ಥರ ಹಠ ಮಾಡ್ತಾರಂತೆ. ಅದಕ್ಕೋಸ್ಕರ ಅವಳಿಗೂ ಅದೇ ಹಠ ಬಂದಿದೆ ಅಂತ ಅಂದ್ಕೊಂಡು ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾ ಇರಲಿಲ್ಲ ಅವಳು ತುಂಬ ಹಠ ಮಾಡ್ತಾ ಇದ್ದಾಳೆ ಅಂತಂದೇಳಿ ಅವಳಿಗೂ ನಾನು ಈ ಥರ ಸುಟ್ಟಿಗೆ ಹಾಕಿದ್ದೆ. ಆವಾಗಲಿಂದ ಸ್ವಲ್ಪ ಸರಿ ಹೋದ್ಲು, ಏನು ತೊಂದರೆ ಇಲ್ಲ, ಇವಾಗ ಚೆನ್ನಾಗಿದ್ದಾಳೆ ಅವಳು. ಇವಳಿಗೆ ಋತಿಕಾಗೆ ಇನ್ನು ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿದ್ದೆ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಅವಳಿಗೆ. ಅದು ಒಂದು ಸ್ವಲ್ಪ ಇನ್ನು ಕೋಲ್ಡ್ ಆದರೆ ಏನು ಮಾಡಬೇಕಂದ್ರೆ, ಮಕ್ಳಿಗೆ ಏನಾದರೂ ಕೋಲ್ಡ್ ಆದರೆ ಏನು ಮಾಡಬೇಕಂದ್ರೆ ಬೇಬಿದೇ ಒಂದು ಇದು ಬರುತ್ತೆ, ಜೆಂಡು ಬಾಮ್ ಅಂತ ಹೇಳ್ತಾರಲ್ವ, ವಿಕ್ಸ್ ಅದು ಬರುತ್ತೆ. 2 ಕಾಲಿಗೆ ಪಾದಕ್ಕೆ ಹಚ್ಚಬೇಕು. ಮತ್ತು ಆಮೇಲೆ ವಿಭೂತಿ ಇರುತ್ತಲ್ವ, ವಿಭೂತಿನ ತಾಯಿ ಎದೆ ಹಾಲು ಸ್ವಲ್ಪ ಹಿಂಡ್ಬಿಟ್ಟು ವಿಭೂತಿ ಪುಡಿ ಮಾಡಿ ತಾಯಿ ಎದೆ ಹಾಲು ಹಿಂಡಿ ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಹಚ್ಚಿದರೆ ಅವಳಿಗೆ ತಲೆನೋವು, ಶೀತ ಎಲ್ಲವುದು ಅದು ವಿಭೂತಿ ಎಳ್ಕೊಂಬಿಡುತ್ತೆ. ಸ್ವಲ್ಪ ಗಟ್ಟಿಯಾಗಿಯೇ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಹಚ್ಚಿ ಅದೇ ಡ್ರೈ ಆಗಿ ಉದುರೋಗುತ್ತೆ. ಈ ಥರ ಮಾಡಿ ಮಕ್ಕಳು ಏನಾದರೂ ಕೋಲ್ಡ್ ಆಯ್ತಂದರೆ. ಇಲ್ಲ ಅಂದರೆ ಒಂದು ಸ್ಪೂನಲ್ಲಿ ತುಪ್ಪ ಇರುತ್ತಲ್ವ, ತುಪ್ಪ ಕಾಯಿಸ್ಬಿಟ್ಟು ತುಪ್ಪ ಕಾಯ್ತಾ ಇರಬೇಕಾದ್ರೆ 2 ಲವಂಗ ಹಾಕಿ ಸ್ವಲ್ಪ ಬಬಲ್ಸ್ ಬರುತ್ತೆ. ಬಬಲ್ಸ್ ಬಂದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಇದು ಎದೆ ಭಾಗಕ್ಕೆ ಮಕ್ಕಳಿಗೆ ಒಂದು ಸ್ವಲ್ಪ ಮಸಾಜ್ ಮಾಡಿ, ಮಲ್ಕೊಂಡಿರ್ತಾರಲ್ವ ಆವಾಗ ಈ ಥರ ಮಸಾಜ್ ಮಾಡಿ ಬೇಗ ಶೀತ ಕಡಿಮೆ ಆಗುತ್ತೆ. ಸೊ ಗೊತ್ತಾಯ್ತಲ್ವ, ಜ್ವರ ಬಂದರೆ ಏನು ಮಾಡಬೇಕು, ಡಾಕ್ಟ್ರ್ ಹತ್ರ ಹೋದ್ರೂ ಕಡಿಮೆ ಆಗಿಲ್ಲ ಅಂದರೆ ಈ ಥರ ಮಾಡಿ ಮನೆಯಲ್ಲಿ ಬೇಗ ಕಡಿಮೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.